ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ನವರಾತ್ರಿಯ ಬಗ್ಗೆ ತಿಳಿದುಕೊಳ್ಳುತ್ತಾ ಬರುತ್ತಿದ್ದೇವೆ, ಒಂದೊಂದು ದೇವಿಯ ಮಹತ್ವವನ್ನು. ಇವತ್ತಿನ ದಿನ 8ನೇ ದಿನ ಬಂದೇ ಬಂತು. ಈ ಒಂದು 8ನೇ ನವರಾತ್ರಿಯಲ್ಲಿ ನಾವು ಮಹಾಗೌರಿಯನ್ನು ಪೂಜಿಸುತ್ತೇವೆ, ಆರಾಧಿಸುತ್ತೇವೆ. ನಾವು ಇದರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ಚಿಕ್ಕ ಶ್ಲೋಕದ ಮುಖಾಂತರ ನಾವು ಮುಂದುವರಿಸೋಣ. ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿಃ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ. ಮಹಾದೇವ ಪ್ರಮೋದದ. ಜಗನ್ಮಾತೆ ದುರ್ಗಾದೇವಿಯ 8ನೆಯ ಶಕ್ತಿಯ ಹೆಸರು ಮಹಾಗೌರಿ. ಇವರ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದೆ. ಈ ಬಿಳುಪಿಗೆ ಶಂಖ, ಚಕ್ರ ಮತ್ತು ಕುಂದಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ. ಇವರ ವಯಸ್ಸು 8 ವಯಸ್ಸು ಎಂದು ಹೇಳಲಾಗುತ್ತದೆ. ಅಷ್ಟವರ್ಷ ಭವೇತ್ ಗೌರಿ ಎಂದಂಗೆ ಇವರ ವಯಸ್ಸು 8. ಇವರ ಎಲ್ಲ ವಸ್ತ್ರ ಹಾಗೂ ಆಭರಣಗಳು ಬಿಳುಪಾಗಿರುತ್ತದೆ. ಇವರಿಗೆ 4 ಭುಜಗಳಿದ್ದು ಅದರಲ್ಲಿ ಒಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲ, ಡಮರು ಹಾಗೆ ವರದ ಮುದ್ರೆಯನ್ನು ಧರಿಸಿರುತ್ತಾರೆ. ಇವರ ಮುದ್ರೆ ಅತ್ಯಂತ ಶಾಂತಿಯಾಗಿದೆ. ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ವಿಷ್ಣುವನ್ನು ಪತಿಯಾಗಿ ಪಡೆಯಲು ಭಾರೀ ಕಠೋರ ತಪಸ್ಸು ಮಾಡಿದ್ದಾಳೆ. ದೇವಿಯು ಹೀಗೆಂದಿದ್ದಾರೆ: ಹೇಯಂ ವರದಂ ಶಂಭುಂ ನಾಣ್ಯಂ ದೇವಂ ಮಹೇಶ್ವರಾತ್. ಅಂದರೆ ನಾನು ಶಂಭುವನಲ್ಲದೆ ಬೇರೆ ಯಾವ ದೇವತೆಯನ್ನೂ ವರಿಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಈ ಒಂದು ಪ್ರತಿಜ್ಞೆಯನ್ನು ಗೋಸ್ವಾಮಿ ತುಳಸಿದಾಸರವರು ತುಂಬ ಪ್ರಖ್ಯಾತವಾಗಿ ಅವರ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಈ ಕಠಿಣ ತಪಸ್ಸಿನ ಕಾರಣ ಇವರ ಶರೀರವು ಸಂಪೂರ್ಣವಾಗಿ ಕಪ್ಪಾಗಿತ್ತು. ಇವರ ತಪಸ್ಸಿಗೆ ಸಂತುಷ್ಟರಾಗಿ ಭಗವಾನ್ ಶಿವನು ಇವರ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ಚೆನ್ನಾಗಿ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಬೆಳ್ಳಗಾಯಿತು. ಆದ್ದರಿಂದ ಇವರ ಹೆಸರು ಗೌರಿ ಎಂದಾಗಿದೆ. ನವರಾತ್ರಿಯ 8ನೇ ದಿನ ಮಹಾಗೌರಿಯ ಉಪಾಸನೆಯನ್ನು ಮಾಡುತ್ತಾರೆ. ಇವರ ಶಕ್ತಿಯು ಅಮೋಘ ಹಾಗೂ ಸಾಧ್ಯ ಫಲದಾಯಕವಾಗಿದೆ. ಇವರ ಉಪಾಸನೆಯಿಂದ ಭಕ್ತರ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತದೆ. ಅವರ ಪೂರ್ವ ಸಂಚಿತ ಪಾಪಗಳೂ ಕೂಡ ನಾಶವಾಗಿ ಹೋಗುತ್ತದೆ. ಭವಿಷ್ಯದಲ್ಲಿ ಪಾಪ, ಸಂತಾಪ, ದೈನ್ಯ, ದುಃಖ ಇವರ ಬಳಿಗೆ ಎಂದೂ ಬರುವುದಿಲ್ಲ. ಇವರು ಎಲ್ಲ ಪ್ರಕಾರದಿಂದ ಪವಿತ್ರ ಮತ್ತು ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗಿದ್ದಾಳೆ. ಜಗಜ್ಜನನಿ ಧ್ಯಾನ ಸ್ಮರಣ ಪೂಜೆ ಆರಾಧನೆಯು ಭಕ್ತರಿಗಾಗಿ ಎಲ್ಲ ವಿಧದಿಂದ ಶ್ರೇಯಸ್ಕರವಾಗಿದೆ. ನಾವು ಯಾವಾಗಲೂ ಇವರ ಧ್ಯಾನ ಮಾಡಬೇಕು. ಇವರ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ. ಮನಸ್ಸನ್ನು ಅನನ್ಯ ಭಾವದಿಂದ ಏಕನಿಷ್ಠವಾಗಿ ಮನುಷ್ಯನು ಸದಾಕಾಲ ಇವರ ಪಾದಾರವಿಂದಗಳ ಧ್ಯಾನ ಮಾಡಬೇಕು. ಮಹಾಗೌರಿಯು ಭಕ್ತರ ಕಷ್ಟಗಳನ್ನು ಖಂಡಿತವಾಗಿಯೂ ದೂರ ಮಾಡುತ್ತಾರೆ. ಇವರ ಉಪಾಸನೆಯಿಂದ ಆರ್ತಭಕ್ತರ ಅಸಂಭವ ಕಾರ್ಯಗಳೂ ಕೂಡ ನೆರವೇರುತ್ತವೆ. ಆದ್ದರಿಂದ ಇವರ ಚರಣಗಳಲ್ಲಿ ಶರಣಾಗಲು ನಾವು ಎಲ್ಲ ವಿಧದಿಂದ ಪ್ರಯತ್ನವನ್ನು ಮಾಡಬೇಕು. ಪುರಾಣಗಳಲ್ಲಿ ಇವರ ಮಹಿಮೆಯನ್ನು ಅನೇಕ ವ್ಯಾಖ್ಯಾನಗಳಲ್ಲಿ ಹೊಗಳಿದ್ದಾರೆ. ನಾವು ಪ್ರಪತ್ತಿ ಭಾವದಿಂದ ಎಲ್ಲ ಹೊತ್ತಿನಲ್ಲಿ ಅವರಿಗೆ ಶರಣಾಗಬೇಕು. ಆಗ ದೇವಿ ಖಂಡಿತವಾಗಿಯೂ ಒಲಿಯುತ್ತಾರೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾವು ಮಹಾಗೌರಿಯ ಮಹತ್ವವನ್ನು ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ನಾವು 9ನೇ ದಿನವಾಗಿರುವ ಸಿದ್ಧಿದಾತ್ರಿ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.